ಓಕೆ, ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಸದ್ಯಕ್ಕಾಗಿರೋ ಅಪ್ಡೇಟ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಫುಲ್ ಟೈಮ್ ಸಿಎಂ ಅನ್ನುವ ಸ್ಟೇಟ್ಮೆಂಟ್, ಮತ್ತೊಂದು ಕಡೆ ಕನಕಪುರದ ಬಂಡೆಯಿಂದ ಹೊಸ ಗೇಮ್ ಪ್ಲಾನ್ಗಳು ಆರಂಭ ಆಗ್ತಾ ಇದೆ. ಸಿಎಂ ಬಣವನ್ನೇ ಬ್ರೇಕ್ ಮಾಡೋಕೆ ಟ್ರಬಲ್ ಶೂಟರ್ ಈಗ ಮುಂದಾಗಿದ್ದಾರಂತೆ. ಡಿ.ಕೆ. ಶಿವಕುಮಾರ್ಗೆ ಸಿಎಂ ಪಟ್ಟಕ್ಕಾಗಿ ಸಿದ್ದರಾಮಯ್ಯ ಅವರ ಟೀಮ್ ಅನ್ನು ಹೈಜಾಕ್ ಮಾಡ್ತಾರ ಡಿ.ಕೆ. ಶಿವಕುಮಾರ್. ಹಾಗಾದ್ರೆ ಸಿಎಂ ಪಟ್ಟಕ್ಕಾಗಿ ಪ್ರಶ್ನೆ ಇದೆ. ಹೌದು ಅನ್ನೋದಾದ್ರೆ ಹೇಗೆ, ಏನ್ ತಂತ್ರಗಾರಿಕೆ, ಯಾವ ರೀತಿಯ ಸ್ಟ್ರಾಟಜಿಗಳು? ಡಿ.ಕೆ. ಶಿವಕುಮಾರ್ ಜೊತೆ ಸಿಎಂ ಸಿದ್ದರಾಮಯ್ಯ ಆಪ್ತ ನಾಯಕನ ಮೀಟಿಂಗ್ ಆಗಿದೆ. ಟೀಮ್ ಡಿ.ಕೆ ಇಂದ ಸಿದ್ದರಾಮಯ್ಯ ಆಪ್ತ ನಾಯಕರ ಓಲೈಕೆಯ ಸರ್ಕಸ್ ಆಗ್ತಾ ಇದೆಯಾ? ಹಾಗಾದ್ರೆ ಅದು ಸಕ್ಸಸ್ ಆಗುತ್ತಾ? ಜಾರಕಿಹೊಳಿ ಬಳಿಕ ರಾಜಣ್ಣಗೆ ಡಿ.ಕೆ. ಶಿವಕುಮಾರ್ ಗಾಳ ಹಾಕಿದ್ರ? ಏನ್ ಮಾತುಕತೆ ಆಗಿರ್ಬೋದು? ಏನ್ ಮಾತುಕತೆ ಆಗಿದೆ? ಹಾಗಾದ್ರೆ ಹೋಗಿ ಬಂದು ಈಗ ಸಿದ್ದರಾಮಯ್ಯ ಅವ್ರನ್ನ ಓಲೈಸೋದಕ್ಕಿಂತ ಹೆಚ್ಚಾಗಿ ಅವರ ಬಣವನ್ನ ತಣ್ಣಗ್ ಮಾಡಬೇಕಾಗಿರುವ ಅನಿವಾರ್ಯ ಸಂದಿಗ್ಧತೆಗೆ ಡಿ.ಕೆ. ಶಿವಕುಮಾರ್ ಸಿಗಾಕೊಂಡಂಗೆ ಕಾಣಿಸ್ತದೆ. ಹಾಗಾಗಿ ಡಿ.ಕೆ ಟೀಮ್ ಕೂಡ ಈಗ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಪವರ್ ಶೇರಿಂಗ್ ಫೈಟ್ ಅನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮುಂದುವರಿಸ್ತಾ ಇದ್ದಾರೆ. ಹೈಕಮಾಂಡ್ ನ ಭೇಟಿಯಾಗಿ ಸಿಎಂ ಪಟ್ಟ ಕೊಡುವಂತೆ ಪಟ್ಟು ಹಿಡಿತಾರೆ. ಇದರ ನಡುವೆ ಏಕಾಏಕಿ ರಾಜಣ್ಣ ಅವ್ರನ್ನ ಭೇಟಿ ಮಾಡಿರುವಂತದ್ದು ತಂತ್ರಗಾರಿಕೆಯ ಮತ್ತೊಂದು ಮಜಲು ಅಂತ ಕರೆಸ್ಕೊಳ್ತಾ ಇದೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ನಿರಂತರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದ. ಸಿದ್ದರಾಮಯ್ಯ ಅವರ ಪರವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದ. ಅಕ್ಟೋಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಸೆಪ್ಟೆಂಬರ್ನಲ್ಲಾಗುತ್ತೆ, ಡಿಸೆಂಬರಲ್ಲಾಗುತ್ತೆ ಅಂತ ಹೇಳಿಕೆ ಕೊಡ್ತಾ ಇದ್ದ ರಾಜಣ್ಣ ಅವ್ರನ್ನ ಈಗ ಪಳಗಿಸೋಕೆ ಡಿ.ಕೆ ಟೀಮ್ ರೆಡಿ ಆದಂಗೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಹೇಳಿಕೆ ಬಳಿಕ ಸಿಎಂ ಆಪ್ತರನ್ನೇ ಹೈಜಾಕ್ ಮಾಡೋ ಪ್ಲಾನ್ ಇದು. ಹಾಗಾಗಿ ರಾಜಣ್ಣನ ವಿಶ್ವಾಸಕ್ಕೆ ತಗೊಳ್ಳುವ ಪ್ರಯತ್ನನ ಸಿದ್ರು ಪರ ಇರುವಂತಹ ರಾಜಣ್ಣ ಅಷ್ಟೊಂದು ಈಸಿಯಾಗಿ ಈ ಕಡೆಗೆ ವಾಲ್ತಾರ? ಈ ಹಿಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಮಾಡಿದ್ರು ಡಿಸಿಎಂ. ಹಾಗೆ ಸತೀಶ್ ಜೊತೆಗೆ ಇಬ್ರು ಕೂಡಿಯೇ ಮುನ್ನಡೆಸೋಣ ಅಂತ ಕೂಡ ಹೇಳಿದ್ರು. ಆದ್ರೆ ಬೆಳಗಾವಿಗೆ ಹೋಗುತ್ತಲೇ ಡಿನ್ನರ್ ಮೀಟಿಂಗ್ ಅನ್ನ ಸತೀಶ್ ಜಾರಕಿಹೊಳಿ ಅವರು ಕೂಡ ಅರೇಂಜ್ ಮಾಡ್ತಾರೆ. ಜಾರ್ಜ್, ಜಮೀರ್, ಎಂ.ಬಿ. ಪಾಟೀಲ್ ಸೇರಿದಂತೆ ಹಲವು ನಾಯಕರನ್ನ ಭೇಟಿ ಆಗ್ತಾರೆ. ಹೀಗಾಗಿ ಅಷ್ಟೊಂದು ಸುಲಭವಾಗಿ ವಿಶ್ವಾಸಕ್ಕೆ ಸಿಗ್ತಾರ ಸಿಎಂ ಆಪ್ತರು ಅನ್ನುವಂತಹ ಪ್ರಶ್ನೆ. ಅಂಡ್ ಸಿಎಂ ಆಪ್ತರೆಲ್ಲರೂ ಕೂಡ ಈಗ ನೆನೆ ಮೊನೆ ಬಂದಿರುವಂತಹ MLA ಜೂನಿಯರ್ಸ್ ಅಲ್ಲ, ಸೀನಿಯರ್ಸ್ಗಳು. ಅವರನ್ನ ಪಳಗಿಸೋದು ಅಷ್ಟೊಂದು ಸುಲಭಾನ ಅನ್ನೋ ಪ್ರಶ್ನೆ. ರಾಜಣ್ಣ ನಮ್ಮ MLA ಇವಾಗ ಅಂಡ್ ಮಂತ್ರಿ ಕೂಡ ಆಗಿದ್ದಂಥವ್ರು. ಒಂದೇ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಪಾರ್ಟಿಯವರೇ ಅವರು. ನಾನು ಯಾರ ಮೇಲೂ ಕೂಡ ಜಗಳ ಮಾಡಕ್ ಹೋಗಿಲ್ಲ. ಡಿ.ಕೆ ಅವರ ಸ್ಟೇಟ್ಮೆಂಟ್ ಇದು. ಯಾಕೆ ಸರ್ ಭೇಟಿ ಮಾಡಿದ್ರಿ, ಏನ್ ಕುತೂಹಲ, ಏನ್ ವಿಚಾರ ಅಂತ ಕೇಳಿದಕ್ಕೆ, ನಮ್ಮವರೇ ರೀ ಅವರು, ನಮ್ಮವರು, ನಮ್ಮ ಪಕ್ಷದವರು, ನಮ್ಮಲ್ಲಿ ಮಿನಿಸ್ಟರ್ ಆಗಿದ್ದವರು, ಈಗ MLA ಆಗಿದ್ದಾರೆ. ಹಾಗಾಗಿ ಕೆಲವೊಂದು ಮಾತುಕತೆ ಇತ್ತು, ಮಾತಾಡಿ ಬಂದಿದ್ವಿ. ಇದಕ್ಕೇನು ಅಷ್ಟೊಂದು ಬಣ್ಣ ಕಟ್ಟುವ ಅಥವಾ ಬಣ್ಣ ಬಳಿಯುವ ಏನು ಪ್ರಯತ್ನ ಬೇಡ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ನಿಮಗೆ ಆಹಾರ ಬೇಕು, ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿರೋದು. ಎಲ್ಲಿದೆ ಗೊಂದಲ? BJP ಗೊಂದಲ ಮಾಡ್ತಾ ಇದೆ. ಆಹಾರ ನಿಮಗೆ ಬೇಕು ಅಂತಾರೆ. ಆಹಾರ ನಾವೇನು ಅರಸ್ಕೊಂಡು ಹೋಗಿಲ್ಲ. ನಿಮ್ಮವ್ರೆ ಹಾದಿಲ್ಲೊಂದು ಬೀದಿಲ್ಲೊಂದು ಲೋಗೋ ಹಿಡಿತಾ ಇದ್ದಂಗೆ ಅಕ್ಟೋಬರಲ್ಲಿ ಕ್ರಾಂತಿ ಆಗುತ್ತೆ, ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ, 5 ವರ್ಷ ನಾನೇ ಇರ್ತೀನಿ, ನಮ್ಮಪ್ಪನೇ ಮುಂದುವರಿತಾರೆ. ಇದನ್ನ ಯಾರು ಮೀಡಿಯಾದವರು ಕೇಳಿಲ್ಲ ಸರ್. ಲೋಗೋ ಹಿಡಿತಿದ್ದಂಗೆ ನಿಮ್ಮವರೇ ಹೇಳ್ತಾ ಇರೋದು. ಆಹಾರ ನಾವು ಹುಡ್ಕೊಂಡು ಹೋಗ್ತಿಲ್ಲ, ತಗೊಂಬಂದು ನೀವು ಕೊಡ್ತಾ ಇದ್ದೀರಿ ಅಷ್ಟೇ. ಭೇಟಿ ಮಾಡ್ತೇವೆ, ಸೋಮವಾರ ಭೇಟಿ ಮಾಡ್ತೇವೆ. ಇವತ್ತು ಗವರ್ನರ್ ಪರ ಕಾರ್ಯಕ್ರಮ ಕೊಲೀಗ್ಸ್. ಒಂದು ಪಾರ್ಟಿ ಅವರು, ನಮ್ಮ ಸರ್ಕಾರದ ಕೆಲಸ ಮಾಡಿರೋರು, ಪಾರ್ಟಿ ಕೆಲಸ ಮಾಡಿರೋರು. ನಮಗೂ ಯಾರಿಗೇನು ನನಗೆ ಯಾರ ಬಗ್ಗೆ ಇಲ್ಲ. ಮಾಧ್ಯಮದವರು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಬೇಕಂತಿಲ್ಲ. ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ಓಕೆ, ಹೆಚ್ಚಿನ ಮಾಹಿತಿ ನನ್ನ ಕಲಿಗ್ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ತಂತ್ರಗಾರಿಕೆಯ ಸಿದ್ದರಾಮಯ್ಯ ಬಣದವ್ರನ್ನ ಡಿ.ಕೆ. ಶಿವಕುಮಾರ್ ಅವರ ನಡೆ ಒಂದು. ಎರಡನೇದು, ಆಹಾರವನ್ನ ಅಂದ್ರೆ ನೀವೇ ಗೊಂದಲವನ್ನ ಕ್ರಿಯೇಟ್ ಮಾಡ್ತಿದ್ದೀರಿ ಅಂತ ಮಾಧ್ಯಮಗಳ ಮೇಲೆ ಬೆಟ್ ಮಾಡಿ ತೋರಿಸ್ತಾರೆ. ಮಾಧ್ಯಮಗಳೆಲ್ಲೂ ಹೋಗಿ ಕೇಳಿಲ್ಲ, ಹೋಗಿ ಬಂದು
ಸೆಪ್ಟೆಂಬರ್ನಲ್ಲಿ ಅಕ್ಟೋಬರಲ್ಲಿ ಕ್ರಾಂತಿ ಆಗುತ್ತೆ, ನಮ್ಮಪ್ಪನೇ 5 ವರ್ಷನೂ ಇರ್ತಾರೆ, ನಾನೇ 5 ವರ್ಷವೂ CM. ಇದು ಕಾಂಗ್ರೆಸ್ ಬಣದವರೇ ಮಾತಾಡ್ತಾ ಇರೋದಲ್ವಾ? ಮೀಡಿಯಾದವ್ರು ಹೋಗಿ ಕೇಳ್ತಾ ಇದ್ರಾ ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ವಿದ್ಯಾ, ಏನು CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರ ನಡುವೆ ನಡೆದಂತ ಈ ಕುರ್ಚಿ ಕಾಳಗ ಈ ತಾರಕಕ್ಕೆ ಇರುವಂತದ್ದು. ಪದೇ ಪದೇ CM ಬಣದವರು ಕೂಡ ಹೇಳಿಕೆಯನ್ನು ಕೊಡ್ತಿದ್ದಾರೆ, DCM ಬಣದವರು ಕೂಡ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಇದರ ನಡುವೆ DK ಶಿವಕುಮಾರ್ ಅವರು ಸೈಲೆಂಟ್ ಗೇಮ್ ಆಟವನ್ನು ಆಡ್ತಿದ್ದಾರೆ. ಅದರಲ್ಲೂ ಕೂಡ ರಹಸ್ಯವಾಗಿ ಮೀಟಿಂಗ್ಗಳನ್ನ ಮಾಡ್ತಾನೆ ಇದ್ದಾರೆ. CM ಸಿದ್ದರಾಮಯ್ಯ ಅವರ ಅತ್ಯಾಪ್ತರ ಜೊತೆಗೆ ಮೀಟಿಂಗ್ಗಳನ್ನ ಮಾಡಿರುವಂತದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬದ್ಧ ವೈರಿ ಅಂತಾನೆ ಗುರುಸ್ಕೊಂಡಿರುವಂತ KN ರಾಜಣ್ಣ ಅವರನ್ನು ನಿನ್ನೆ ಭೇಟಿಯಾಗಿರುವಂತದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಮತ್ತು ರಾಜಕೀಯವಾಗಿಯೂ ಕೂಡ ಸಂಚಲನಕ್ಕೆ ಕಾರಣವಾಗಿದೆ. ಹೀಗಾಗಿಯೇ ಮಾಧ್ಯಮದವರು ಪ್ರಶ್ನೆಗಳನ್ನ ಮಾಡ್ತಿರುವಂತದ್ದು, ರಾಜಣ್ಣ ಅವರ ಜೊತೆ ಮೀಟಿಂಗ್ ಮಾಡಿದ್ದೇನೋ, ಅವರ ಭೇಟಿ ಮಾಡಿದ್ದೇನೋ ಅನ್ನುವಂಥ ನಿಟ್ಟಿನಲ್ಲಿ ಕ್ವಶನ್ಗಳನ್ನ ಕೇಳಿದ್ರೆ, ಆದರೂ DCM DK ಶಿವಕುಮಾರ್ ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು ನಾವೆಲ್ಲ ಕೊಲೀಗ್ಸ್ ಅನ್ನೋ ನಿಟ್ಟಿನಲ್ಲಿ ಉತ್ತರವನ್ನು ಕೊಡ್ತಿದ್ದಾರೆ. ಆದ್ರೆ CM ಸಿದ್ದರಾಮಯ್ಯ ಅವರು ಅತ್ಯಾಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು, MB ಪಾಟೀಲ್ ಅವರನ್ನ ಭೇಟಿ ಮಾಡಿದ್ರು, ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿ ಮಾಡಿದ್ರು, KJ ಜಾರ್ಜ್ ಅವರನ್ನ ಭೇಟಿ ಮಾಡಿದ್ದಾರೆ. ಇದೀಗ ರಾಜಣ್ಣ ಅವರ ಸರದಿ, ಅದರಲ್ಲೂ ಕೂಡ ಪದೇ ಪದೇ ಹೇಳಿಕೆಗಳನ್ನ ನೇರವಾಗಿ DCM DK ಶಿವಕುಮಾರ್ ವಿರುದ್ಧ ಕೊಡ್ತಂತ KN ರಾಜಣ್ಣ ಅವರನ್ನ ಅದು ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿಯಾಗಿ ಸುಮಾರು 15 ನಿಮಿಷ ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಇದು ಪವರ್ ಶೇರಿಂಗ್ ಫೈಟ್ ನಡುವೆ ಬಹಳ ಕುತೂಹಲ ಮೂಡ್ತಾ ಇದೆ. ಮಾಧ್ಯಮಗಳೇನೋ ಸುದ್ದಿಗಳನ್ನ ಮಾಡ್ತಾ ಇಲ್ಲ, ಆದ್ರೆ ನಡೆಯುತ್ತಿರುವಂತಹ ಪರಿಸ್ಥಿತಿ ಸಂದರ್ಭ ಇದೆಯಲ್ಲ, ಇದು ಎಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದರ ನಡುವೆ DK ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಕೂಡ ಕೈಗೊಳ್ಳುತ್ತಿರುವಂತದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ನಿನ್ನೆ ರಾಜಣ್ಣ ಅವರ ಭೇಟಿಯಾದ ಬಳಿಕ ಒಂದು ವೇಳೆ ಹೈಕಮಾಂಡ್ ನನಗೇನಾದರೂ ಅವಕಾಶ ಮಾಡಿದರೆ ನಿಮ್ಮ ಬೆಂಬಲ ಕೊಡಿ ಅನ್ನೋ ನಿಟ್ಟಿನಲ್ಲಿ ಮಾತುಕತೆಯನ್ನು ನಡೆಸಿದ್ದಾರಾ ಅನ್ನೋದು ಕೂಡ ಬಹಳ ಕುತೂಹಲ ಮೂಡುತ್ತಿರುವಂತದ್ದು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಭೇಟಿಯಾದಾಗಲೂ ಕೂಡ ಇದೇ ಮಾತನ್ನ DK ಶಿವಕುಮಾರ್ ಹೇಳಿದ್ರು. ಜೊತೆಗೆ MB ಪಾಟೀಲ್, KJ ಜಾರ್ಜ್, ಜಮೀರ್ ಅಹಮದ್ ಖಾನ್ ಅವರು ಕೂಡ ಭೇಟಿ ಮಾಡಿದಾಗಲೂ ಕೂಡ ಇದೇ ಮಾತನ್ನ ಹೇಳಿದ್ರು. ಪಕ್ಷ ನಾನು ಅಧ್ಯಕ್ಷ ಇದ್ದೀನಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಒಳೊಳಗೆ ಬೇರೆ ಆಟಗಳು, ಸೈಲೆಂಟ್ ಗೇಮ್, ಸ್ಟ್ರಾಟಜಿಗಳು, ತಂತ್ರಗಳು ಎಲ್ಲವೂ ಕೂಡ ನಡೀತಿರುವಂತದ್ದು. ಒಂದು ವೇಳೆ ದೆಹಲಿ ಪ್ರವಾಸದಲ್ಲಿ DK ಶಿವಕುಮಾರ್ ಅವರಿಗೆ ಏನಾದರೂ ಅಭಯಸ್ಥ ನೀಡಿದ್ರೆ, ಹೈಕಮಾಂಡ್ ನಾಯಕರು ಆಶೀರ್ವಾದವನ್ನ ಮಾಡಿದ್ರೆ ನಿಮ್ಮ ಬೆಂಬಲ ಇರಲಿ ಅನ್ನುವ ನಿಟ್ಟಿನಲ್ಲಿ ಭೇಟಿ ಆಗ್ತಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿಯೇ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು KN ರಾಜಣ್ಣ ಅವರ ಭೇಟಿ. ಇದೆಲ್ಲವೂ ಕೂಡ ನಾಳೆ DCM DK ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಕೈಗೊಳ್ತಾರೆ. ಮಂಗಳವಾರ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಕ್ಕರೆ ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಯಾವ ರೀತಿಯ ಸೂಚನೆಯನ್ನು ಕೊಡುತ್ತೆ ಅನ್ನೋದ್ರ ಮೇಲೆ ಬಹಳ ಕುತೂಹಲ ಮೂಡಿಸ್ತಾರೆ. ಇತ್ತ CM ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೈಕಮಾಂಡ್ ಕರೆದ್ರೆ ನಾನು ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಹೀಗಾಗಿಯೇ ರಾಜ್ಯದ ಪರಿಸ್ಥಿತಿ ಏನು ನಾಯಕತ್ವದ ಪಾಲಿಟಿಕ್ಸ್ಗೆ ಮತ್ತಷ್ಟು ಕಾವು ಪಡೆದುಕೊಳ್ತಾ ಇದೆ. DCM DK ಶಿವಕುಮಾರ್ ಅವರ ನಡೆಯ ಮೇಲೆ ಎಲ್ಲರೂ ಕೂಡ ಕಂಡಿಟ್ಟಿರುವಂತದ್ದು. ಹೀಗಾಗಿ DCM DK ಶಿವಕುಮಾರ್ ಅವರ ಹೇಳಿಕೆಗಳು CM ಸಿದ್ದರಾಮಯ್ಯ ಬಣದ ನಾಯಕರನ್ನ ಭೇಟಿ ಆಗ್ತಿರುವಂತದ್ದು ಬಹಳ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ದುರ್ಗೇಶ್ ಡೀಟೇಲ್ಸ್ಗೆ.